ಆದಿಪರ್ವದ 3ನೇ ಸಂಧಿ 11ನೇ ಹಾಗೂ 12ನೇ ಕವನ. ಬೆಳವುತ್ತಿರ್ದರು ಹರಿಣ ಪಕ್ಷದ ನಳಿನ ರಿಪುವಿನೊಲ್ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದರು. ಅಂದರೆ ಬೆಳವುತ್ತಿರ್ದರು ಹರಿಣ ಪಕ್ಷದ ನಳಿನಿ ರಿಪುವಿನೋಳ್ ಕುಮಾರರು ಕುಲವಹಿತ ಚೌಲೋಪಾಯನ ವಿಬ್ಬರಿಗೂ ರಚಿಸಿ ಕಲಿತ ವಿದ್ಯರ ಮಾಡಿ ತಾಯಿ ಉಮ್ಮಳಿಸಿದಂತಿರೆ ಸೋಮವಂಶದ ಬೆಳವಿಗೆ ಎನೆ ಮಾಡಿ ಕೊಂಡಾಡಿದನು ಕಲಿಭೀಷ್ಮ. ಅಂದರೆ 3 ಕುಮಾರರು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದರು. ಕುಲ ಚಾರದಂತೆ ಧೃತರಾಷ್ಟ್ರ ಪಾಂಡು ಇವರಿಗೆ ಚೌಳ ಉಪಾಯನ ಕರ್ಮಗಳನ್ನು ಭೀಷ್ಮನು ಮಾಡಿಸಿದನು. ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಯೋಜನಾ ಗಂಧಿಗೆ ದುಃಖವಾಗದಂತೆ ಚಂದ್ರವಂಶದ ಅಭ್ಯುದಯಕ್ಕೆ ಭೀಷ್ಮನು ಕಾರಣನಾದನು. 12ನೆಯ ಕವನ. ದಾರುಣೀಪತಿ ಚಿತ್ತ ವಿಸು ಗಾಂಧಾರ ದೇಶದ ಸುಬಲ ರಾಜ ಕುಮಾರಿ ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳು. ಧೃತರಾಷ್ಟ್ರ ಭೂಪತಿಗೆ ನಾರಿಯರೊಳತ್ತ ಎತ್ತಮೇಯಲ ಗಾಂಧಾರಿ ಎನಿಸಿ ನಾರಿಯಳು ನಾರಿಯಳು ಉತ್ತಮೆ ಎಳ ಗಾಂಧಾರಿ ಎನಿಸಿ ಪತಿವ್ರತ ವಿಸ್ತಾರಣ ಗುಣದಲ್ಲಿ ಮೆರೆದಳ ಬಲೆ ಸಮಸ್ತ ಜನ ಹೊಗಳೆ. ಅಂದರೆ ರಾಜನೇ ಕೇಳು, ಗಾಂಧಾರಿ ದೇಶದ ಸುಬಲ ರಾಜನ ಮಗಳಾದ ಗಾಂಧಾರಿ ಧೃತರಾಷ್ಟ್ರನ ಪತ್ನಿಯಾದಳು. ಉತ್ತಮ ಸ್ತ್ರೀಯಾದ ಅವಳು ಪಾತಿವ್ರತ್ಯದಿಂದ ಎಲ್ಲರಿಂದಲೂ ಹೊಗಳಿಸಿಕೊಂಡಳು. ಇನ್ನೊಮ್ಮೆ ಓದ್ತೀನಿ. ದಾರುಣೀಪತಿ ಚಿತ್ತ ವಿಸು ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳು. ಧೃತರಾಷ್ಟ್ರ ಭೂಪತಿಗೆ ನಾರಿಯರೊಳು ಉತ್ತಮೆಯ ಆಳ ಗಾಂಧಾರಿ ಎನಿಸಿ ಪತಿವ್ರತ ವಿಸ್ತಾರಣ ಗುಣದಲ್ಲಿ ಮೆರೆದ ಅಬಲೆ ಸಮಸ್ತ ಜನ ಹೊಗಳೆ. ಧನ್ಯವಾದಗಳು.